ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ 10 ಅನ್ನೋನ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿಯೋಣ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಫ್ಯಾಕ್ಟ್ ನಂಬರ್ 1. ಒಬ್ಬ ಮನುಷ್ಯ ತಾನು ಹುಟ್ಟಿನಿಂದ ಸಾಯುವವರೆಗೂ ಹೆಚ್ಚು ಕಡಿಮೆ 17,70,273 ಕಿಲೋಮೀಟರ್ ನಡೆಯುತ್ತಾನೆ. ಇದು ಭೂಮಿಯ ಈಕ್ವಟೋರಿಯಲ್ ಲೈನ್ ಮೇಲೆ 5 ಸುತ್ತು ಹಾಕುವುದಕ್ಕೆ ಸಮನಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 2. ಪ್ರಪಂಚದ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಯಾವುದಂದರೆ ಜಾಪನೀಸ್ ಪಾಸ್ಪೋರ್ಟ್. ಇದು ಪ್ರಪಂಚದ 193 ದೇಶಗಳಿಗೆ ಫ್ರೀಯಾಗಿ ವೀಸಾ ಪ್ರೊವೈಡ್ ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 3. ನಮ್ಮ ದೇಹದಲ್ಲಿ ನಾವು ಸಾಯುವವರೆಗೂ ನಿರಂತರವಾಗಿ ಕೆಲಸ ಮಾಡುವ ಆರ್ಗನ್ ಯಾವುದಂದರೆ ಹೃದಯ. ಒಬ್ಬ ಅಡಲ್ಟ್ ವ್ಯಕ್ತಿಯಲ್ಲಿ ದಿನಕ್ಕೆ 7,500ದಿಂದ 9,500 ಲೀಟರ್ನಷ್ಟು ರಕ್ತವನ್ನು ಪಂಪ್ ಮಾಡುತ್ತದೆ. ಮತ್ತು ಹೃದಯದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಗೊತ್ತಾ? ಇಲ್ಲಿ ರಕ್ತವನ್ನು 30 ಅಡಿಗಳ ಎತ್ತರದವರೆಗೂ ಪಂಪ್ ಮಾಡುವಷ್ಟು ಪ್ರೆಷರ್ ಇರುತ್ತದೆ. ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಅರ್ಧ HP ಪಂಪ್ ಇರುತ್ತಲ್ವ, ಅದರ ಕೆಪಾಸಿಟಿ ನಮ್ಮ ಹೃದಯಕ್ಕೆ ಇರುತ್ತದೆ. ಫ್ಯಾಕ್ಟ್ ನಂಬರ್ 4. ಹಾವುಗಳಿಗೆ ಒಂದು ವಿಶೇಷ ಗ್ರಹಿಕಾ ಶಕ್ತಿ ಇದೆ. ಅದೇನಪ್ಪ ಅಂದರೆ ಹಾವುಗಳು 120 ಕಿಲೋಮೀಟರ್ ರೇಡಿಯಸ್ಸಲ್ಲಿ 5 ದಿನದ ಮುಂಚೆನೇ ಭೂಕಂಪವನ್ನು ಸೆನ್ಸ್ ಮಾಡುತ್ತವೆಯಂತೆ. ಫ್ಯಾಕ್ಟ್ ನಂಬರ್ 5. ಐ ಹೋಪ್ ನೀವೆಲ್ಲ ಓರಿಯೋ ಬಿಸ್ಕೆಟ್ಸನ್ನು ತಿಂದಿರ್ತೀರ. ಓರಿಯೋ ಕಂಪ್ನಿ ಕುಕೀಸನ್ನು ಜಾಸ್ತಿ ಪ್ರಿಪೇರ್ ಮಾಡಿದೆಯಂತೆ. ಅದು ಎಷ್ಟು ಜಾಸ್ತಿ ಪ್ರಿಪೇರ್ ಮಾಡಿದೆ ಅಂದರೆ ಭೂಮಿಯಿಂದ ಚಂದ್ರನವರೆಗೆ ಮತ್ತು ಚಂದ್ರನಿಂದ ಭೂಮಿಯವರೆಗೆ 5 ಟೈಮ್ಸ್ ಓರಿಯೋ ಬಿಸ್ಕೆಟ್ಸನ್ನು ಜೋಡಿಸಿದ್ರೆ ಎಷ್ಟು ಬಿಸ್ಕೆಟ್ಸ್ ಆಗುತ್ತೋ ಅಷ್ಟು ಎಕ್ಸ್ಟ್ರಾ ಪ್ರಿಪೇರ್ ಮಾಡಿದೆಯಂತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಡಿಮ್ಯಾಂಡ್ ಇರಬೇಕು ಈ ಬಿಸ್ಕೆಟ್ಸ್ಗೆ. ಫ್ಯಾಕ್ಟ್ ನಂಬರ್ 6. ರಷ್ಯಾ 2011ರ ತನಕ ಬಿಯರನ್ನು ಆಲ್ಕೋಹಾಲಿಕ್ ಡ್ರಿಂಕಾಗಿ ಕನ್ಸಿಡರ್ ಮಾಡ್ತಿರ್ಲಿಲ್ವಂತೆ. ಯಾಕಂದರೆ ಆಗ ಅಲ್ಲಿ 10%ಗಿಂತ ಕಡಿಮೆ ಆಲ್ಕೋಹಾಲಿಕ್ ಪರ್ಸೆಂಟೇಜ್ ಇದ್ದರೆ ಅದನ್ನು ಸಾಫ್ಟ್ ಡ್ರಿಂಕಾಗಿ ಕನ್ಸಿಡರ್ ಮಾಡ್ತಾಯಿದ್ರು. ಫ್ಯಾಕ್ಟ್ ನಂಬರ್ 7. ನಾವು ಬುದ್ಧನ ಫೋಟೋ ನೋಡಿದರೆ ಇಲ್ಲಿ ಕೂದಲು ಸುರುಳಿ ರೀತಿಯಲ್ಲಿ ಸುತ್ತಿರ್ತವೆ. ಆದರೆ ಅದು ಕೂದಲು ಅಲ್ಲ, ಬದಲಾಗಿ ಬಸವನ ಹುಳುಗಳು ಬುದ್ಧನ ತಲೆಗೆ ಬಿಸಿಲಿನಿಂದ ರಕ್ಷಣೆ ಮಾಡ್ತಿದ್ವಂತೆ. ಫ್ಯಾಕ್ಟ್ ನಂಬರ್ 8. ನಾವು ಡೈಲಿ ಓಕೆ ಪದ ಯೂಸ್ ಮಾಡ್ತಾ ಇರ್ತೀವಲ್ವ, ಆದರೆ ಈ ಪದದ ಮೀನಿಂಗ್ ಏನು ಗೊತ್ತಾ? ಆಬ್ಜೆಕ್ಟೆಡ್, ಕಿಲ್ಡ್. ಫ್ಯಾಕ್ಟ್ ನಂಬರ್ 9. ಒಂದು ಸ್ಟಡಿಯಲ್ಲಿ ಗೊತ್ತಾಗಿದ್ದು ಏನಂದರೆ 30 ನಿಮಿಷ ಗಾರ್ಡನಿಂಗ್ ಮಾಡೋದ್ರಿಂದ ನಮ್ಮಲ್ಲಿರುವ ಕೋಪ ಮತ್ತು ಡಿಪ್ರೆಷನ್ ಕಡಿಮೆ ಮಾಡ್ಬೋದಂತೆ. ಫ್ಯಾಕ್ಟ್ ನಂಬರ್ 10. ಅದು ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್. ಈ ಸೀರೀಸ್ನ ಇದು ಫಸ್ಟ್ ಮ್ಯಾಚ್ ಆಗಿತ್ತು. ನಡೆದಿದ್ದು ಯಾವತ್ತಂದರೆ 11/11/2011. ಹೀಗಿರಬೇಕಾದ್ರೆ ಸರಿಯಾಗಿ 11 ಗಂಟೆ 11 ನಿಮಿಷಗೆ ಸೌತ್ ಆಫ್ರಿಕಾಗೆ 111 ರನ್ ಬೇಕಿತ್ತು. ಇದು ಕ್ರಿಕೆಟ್ ಹಿಸ್ಟ್ರಿಯಲ್ಲೇ ಒಂದು ಒಳ್ಳೆ ಕೋಇನ್ಸಿಡೆನ್ಸ್ ಆಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ನೀವು ಕೊಡೋ ಒಂದೊಂದು ಲೈಕು ನಮಗೆ ಮುಂದೆ ವಿಡಿಯೋ ಮಾಡಲಿಕ್ಕೆ ಎಷ್ಟೋ ಮೋಟಿವೇಶನ್ ಆಗಿರುತ್ತೆ. ಹಾಗೆಯೇ ಈ ವಿಡಿಯೋಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.